ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಮಂಡ್ಯದಲ್ಲಿ ಇವತ್ತು ಮಾತಿನ ಭರಾಟೆ ಹೇಗಿತ್ತು ಅಂತ ನೋಡೋಣ. ಮಂಡ್ಯ ರಣಕಣದಲ್ಲಿ ಅಬ್ಬರದ ಪ್ರಚಾರ ಜೋರಾಗ್ತಾ ಇದೆ. ನಿಖಿಲ್ ವರ್ಸಸ್ ಸುಮಲತಾ ನಡುವಿನ ಲೋಕ ಸಂಗ್ರಾಮದಲ್ಲಿ ಏಟು ಎದುರೇಟು, ಮಾತಿನ ತಿರುಗೇಟು ಜೋರಾಗ್ತಾ ಇದೆ. ಸಕ್ಕರೆ ನಾಡ ಸಮರದಲ್ಲಿ ಮತ್ತೆ ಅಂಬಿ ಮರಣದ ವಿಚಾರ ಸದ್ದು ಮಾಡಿದ್ದು ದಳಪತಿಗಳು ಗೌಡ್ತಿ ವಿರುದ್ಧ ಗುಡುಗಿದ್ರು. ಯಾವ ಕಾರಣಕ್ಕೂ ಅಂಬರೀಷ್ ಶರೀರವನ್ನ ಮಂಡ್ಯಕ್ಕೆ ತಗೊಂಡು ಹೋಗಬಾರದು ಅಂತೇಳಿ ಹೇಳಿದಂತ ಮಹಾನ್ ತಾಯಿ ಯಾವನೋ ರಾಕ್ ಎಂತನೋ ಯಶ್ ಇವ್ರ ಪ್ರತಿಕ್ರಿಯೆ 18ನೇ ತಾರೀಕು ಆದ್ಮೇಲೆ ಕೊಡ್ತೀನಿ, ಅಲ್ಲಿವರೆಗೂ ಕಾಯಿ. ಸಕ್ಕರೆ ನಾಡ ಲೋಕಸಮರದಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ನಡುವಿನ ಯುದ್ಧ ಕಾವೇರ್ತಿದೆ. ಬಹಿರಂಗ ಪ್ರಚಾರಕ್ಕೆ ಇನ್ನೊಂದು ದಿನ ಬಾಕಿ ಇರುವಾಗ ಜಿದ್ದಿನ ಕಣದಲ್ಲಿ ಎದುರಾಳಿಗಳು ಅಬ್ಬರಿಸಿ ಬೊಬ್ಬಿರಿತಿದ್ದಾರೆ. ಪುತ್ರ ಅಭಿಮನ್ಯು ಗೆಲುವಿಗೆ ಖುದ್ದು ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಖಾಡಕ್ಕಿಳಿದು ಕೊನೆ ದಿನಗಳಲ್ಲಿ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದಾರೆ. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಸಮಾವೇಶದಲ್ಲಿ ಭಾಗವಹಿಸಿದ್ದ ಸಿಎಂ ಎದುರಾಳಿಗಳ ವಿರುದ್ಧ ಅಟ್ಯಾಕ್ ಮಾಡಿದ್ರು. ಅವರ ಅಟ್ಯಾಕ್ ಹೇಗಿತ್ತು ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ತೋರಿಸ್ತೀವಿ ನೋಡಿ. ಸಿಎಂ ಕುಮಾರಸ್ವಾಮಿ ಅಟ್ಯಾಕ್ ನಂಬರ್ 1, ಮಂಡ್ಯಕ್ಕೆ ಅಂಬರೀಷ್ ಮೃತದೇಹ ತರೋದು ಬೇಡ ಅಂದ್ರು. ಯಾವ ಕಾರಣಕ್ಕೂ ಅಂಬರೀಷ್ ಶರೀರವನ್ನ ಮಂಡ್ಯಕ್ಕೆ ತಗೊಂಡು ಹೋಗಬಾರದು ಅಂತ ಹೇಳಿದಂತ ಮಹಾನ್ ತಾಯಿ. ಎಸ್, ಮಂಡ್ಯ ರಾಜಕೀಯದಲ್ಲಿ ಈಗ ಅಂಬರೀಷ್ ಸಾವಿನ ರಾಜಕೀಯ ಎಂಟ್ರಿ ಕೊಟ್ಟಿದೆ. ಖುದ್ದು ಸಿಎಂ ಕುಮಾರಸ್ವಾಮಿ ಇವತ್ತು ಸುಮಲತಾ ವಿರುದ್ಧ ಇಂಥದ್ದೊಂದು ಬಾಂಬ್ ಸಿಡಿಸಿದ್ರು. ನಾನು ಸುಮಲತಾ ಅವರಿಗೆ ಅಂಬರೀಷ್ ಮೃತದೇಹವನ್ನ ತಗೊಂಡು ಹೋಗೋಣ ಅಂದೆ, ಆದ್ರೆ ಅವರು ಮಗನೊಂದಿಗೆ ಚರ್ಚಿಸಿ ಬೇಡ ಎಂದ ಮಹಾನ್ ತಾಯಿ ಅಂತ ಸುಮಲತಾ ವಿರುದ್ಧ ಸಿಡಿದೆದ್ರು. ಅವತ್ತು ಆಸ್ಪತ್ರೆ ಒಳಗೆ ಮಂಡ್ಯಗೆ ಪಾರ್ಥಿವ ಶರೀರವನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ರೆ ಮಗನನ್ನ ಒಳಗಡೆ ಇನ್ನೊಂದು ರೂಮ್ ಕರ್ಕೊಂಡೋಗಿ ಯಾವ ಕಾರಣಕ್ಕೂ ಅಂಬರೀಷ್ ಶರೀರವನ್ನ ಮಂಡ್ಯಕ್ಕೆ ತಗೊಂಡು ಹೋಗಬಾರದು ಅಂತೇಳಿ ಹೇಳಿದಂತ ಮಹಾನ್ ತಾಯಿ ಇಲ್ಲಿ ಏನೇನ್ ಡ್ರಾಮಾ ಆಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಸಿಎಂ ಕುಮಾರಸ್ವಾಮಿ ಅಟ್ಯಾಕ್ ನಂಬರ್ 2, ಅವನ್ಯಾರೋ ಯಶ್ ನನ್ನ ಪಕ್ಷವನ್ನ ಕಳ್ಳರ ಪಕ್ಷ ಅಂತವನೆ. ಅವನು ರಾಕ್ ಎಂತನೋ ಯಶ್ ಅಂತೆ, ನನ್ನ ಪಕ್ಷ ಕಳ್ಳರು ಪಕ್ಷ ಅಂತ ಹೇಳ್ತಾರೆ. ಮೊನ್ನೆ ಪ್ರಚಾರದ ವೇಳೆ ಯಶ್ ಕಳ್ಳರ ಕೈಗೆ ಕೀಲಿ ಕೊಡಬೇಡಿ ಎಂದು ಪರೋಕ್ಷವಾಗಿ ಜೆಡಿಎಸ್ ವಿರುದ್ಧ ಗುಡುಗಿದ್ರು. ಇವತ್ತು ಸಿಎಂ ಯಶ್ಗೆ ಅವನ್ಯಾರೋ ಯಶ್ ಅಂತೆ, ನಮ್ಮ ಪಕ್ಷವನ್ನ ಕಳ್ಳರ ಪಕ್ಷ ಅಂತಾನೆ ಅಂತ ತಿರುಗೇಟು ಕೊಟ್ರು. ನಾವು ಮನಸ್ಸು ಇಡ್ತಾ ಇದೀವಿ, ಒಳಗ್ ಸೇರ್ಸ್ಕೊಳ್ಳಿ, ಕತ್ಲಲ್ಲಿ ಬಂದ್ ಕದಾ ತಟ್ಟವ್ರನ್ನ ಸೇರ್ಸ್ಕೊಬಿಡಿ, ಬಹಳ ಹುಷಾರಾಗಿರಿ. ದಯವಿಟ್ಟು ನನ್ನ ಮಾತಿನ ಅರ್ಥ ನಿಮ್ಗೆ ಅರ್ಥ ಆಗಿದೆ. ಯಾವನೋ ರಾಕ್ ಎಂತನೋ ಯಶ್ ಅಂತೆ, ನನ್ನ ಪಕ್ಷ ಕಳ್ಳರು ಪಕ್ಷ ಅಂತ ಹೇಳ್ತಾನೆ. ಅವ್ರಿಗಿನ್ನೂ ಗೊತ್ತಿಲ್ಲ ನನ್ನ ಕಾರ್ಯಕರ್ತರುಗಳು ಇವತ್ತು ಬಾಯಿ ಮುಚ್ಕೊಂಡಿರ್ತಕ್ಕಂಥದ್ದು ಎಲ್ಲಿ ನನ್ನ ಕುಮಾರಣ್ಣಂಗೆ ತೊಂದರೆ ಆಗ್ತದೋ ನಾವು ಗಲಾಟೆ ಮಾಡಿ ಅಂತ ಹೇಳಿ. ನಮ್ಮಂತ ನಿರ್ಮಾಪಕರಿದ್ರೆ ಇವು ಬದುಕ್ತವೆ. ಇವ್ರೇನ್ ಕಷ್ಟಪಡ್ಕೊಂಡು ಬಿಟ್ಟಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅಟ್ಯಾಕ್ ನಂಬರ್ 3, ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಇವರೆಲ್ಲ ಇದ್ರ. ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಆ ತಾಯಿಂದ ಕಣ್ಣಲ್ಲಿ ನೀರು ಹಾಕ್ತಿದ್ದಾಗ ಯಾವ ನಟರು ಬಂದಿದ್ರು. ವೇದಿಕೆಯಲ್ಲಿ ಮತ್ತೆ ಕಣ್ಣೀರು ಹಾಕಿದ್ದ ಸಿಎಂ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಕಷ್ಟ ಕೇಳಲು ಯಾರಾದ್ರೂ ಬಂದಿದ್ರ? ನಾನು ಮುಖ್ಯಮಂತ್ರಿಯಾದಾಗಿನಿಂದ ನೆಮ್ಮದಿಯಾಗಿಲ್ಲ ಅಂತ ಭಾವನಾತ್ಮಕವಾಗಿ ಮಾತನಾಡ್ತಾ ಮಗನಿಗೆ ಹೆಚ್ಚಿನ ಮತ ಬೀಳಲು ಮಂಡ್ಯ ಜನರ ವೋಟ್ ಬ್ಯಾಂಕ್ಗೆ ಗಾಳ ಹಾಕಿದ್ರು. ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಆ ತಾಯಿಂದ್ರ ಕಣ್ಣಲ್ಲಿ ನೀರು ಹಾಕ್ತಿದ್ದಾಗ ಮಂಡ್ಯದ ನನ್ನ ತಾಯಿಂದ್ರ ಸ್ವಾಭಿಮಾನವನ್ನ ಉಳಿಸ್ಲಿಕ್ಕೆ ಯಾವ ನಟರು ಬಂದಿದ್ರು ಇಲ್ಲಿ? ಇವತ್ತು ಬಂದಿದ್ದಾರೆ ನಿಮ್ಮ ಹತ್ರ. ಮಂಡ್ಯ ಸ್ವಾಭಿಮಾನ ಕಾಪಾಡಬೇಕಂತೆ. ನಾನು ಮುಖ್ಯಮಂತ್ರಿ ಆದಂತ ದಿನದಿಂದ ನೆಮ್ಮದಿಯಿಂದ ನಾನು ಆಡಳಿತ ನಡೆಸ್ಲಿಕ್ಕೆ ಬಿಟ್ಟಿಲ್ಲ. ನನಗೆ ನನ್ನ ದುರಾದೃಷ್ಟ, ನನಗೆ 120 ಸೀಟ್ ಗೆಲ್ಸಿದ್ರೆ ಈ ನಾಡಿನ ಜನತೆ, ಇವತ್ತು ನಾನು ಧೈರ್ಯವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡಲಿಕ್ಕೆ ಅವಕಾಶಗಳಿಲ್ಲ. ಸುಮಲತಾ ಬಿಜೆಪಿ ಅವರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಗೌಡ್ತಿ ವಿರುದ್ಧ ಬಾಂಬ್ ಸಿಡಿಸಿದ ಸಚಿವ ಸಿಎಸ್ ಪುಟ್ಟರಾಜು. ಸುಮಲತಾ ವಿರುದ್ಧ ಸಿಡಿದೆದ್ದ ಸಚಿವ ಸಿಎಸ್ ಪುಟ್ಟರಾಜು ಸುಮಲತಾ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ರು. ಸುಮಲತಾ ರಾತ್ರಿ ಹೊತ್ತು ಹೋಗಿ ಯಡಿಯೂರಪ್ಪ ಅವರ ಮನೆಯಲ್ಲಿ ಆಶೀರ್ವಾದ ಪಡೆಯುತ್ತಾರೆ. ಗೆದ್ದ ನಂತರ ಬಿಜೆಪಿ ಸೇರುವ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ರು. ರಾತ್ರಿ ಹೊತ್ತು ಹೋಗಿ ಯಡಿಯೂರಪ್ಪರ ಮನೆಯಲ್ಲಿ ಅವರ ಆಶೀರ್ವಾದ ತಗೊಂಡ್ಬರ್ತಾರೆ. ಎಸ್.ಎಂ. ಕೃಷ್ಣಾಜಿ ಅವ್ರನ್ನ ಭೇಟಿ ಮಾಡಿ ಬರ್ತಾರೆ. ಆದ್ರೆ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬರಬೇಡಿ, ನಮಗೆ ಮುಸ್ಲಿಂ ಸಮುದಾಯದ ಓಟು ಬರಕಿಲ್ಲ, ಗೆದ್ದ ಮೇಲೆ ಬೇಕಾದ್ರೆ ಬಂದು ನಾನು ಬಿಜೆಪಿ ಅವ್ರ ಜೊತೆ ಸೇರ್ಕೊತೀನಿ ಅಂತಕ್ಕಂತ ಒಳಸಂಧಾನವನ್ನ ಮಾಡ್ಕೊಂಡಿರ್ತಕ್ಕಂಥದನ್ನ
ನೀವೆಲ್ಲರೂ ಬಲ್ಲವರಾಗಿದ್ದೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಿಲ್ಲಿಗೆ ಹೋಗಲು ಮಂಡ್ಯ ಹಳ್ಳಿಗಳಲ್ಲಿ ನಿಖಿಲ್ ಪ್ರಚಾರ. ಸುಮಲತಾಗೆ ಸೆಡ್ಡು ಹೊಡೆದು ಮಂಡ್ಯ ಚಕ್ರವ್ಯೂಹದಲ್ಲಿರೋ ಅಭಿಮನ್ಯು ನಿಖಿಲ್ ಕುಮಾರ್ ಗೆಲುವಿಗೆ ಕೊನೆ ದಿನಗಳಲ್ಲಿ ಭರ್ಜರಿ ರ್ಯಾಲಿ ಮುಂದುವರೆಸಿದ್ದಾರೆ. ಮಂಡ್ಯದ ವಿಧಾನಸಭೆ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ಮಾಡಿದ ಜೆಡಿಎಸ್ ಅಭ್ಯರ್ಥಿ ಮಂಡ್ಯದ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ಹೋದಲ್ಲೆಲ್ಲ ನಿಖಿಲ್ಗೆ ಪುಷ್ಪವೃಷ್ಟಿ, ಸೇಬಿನ ಹಾರದ ಸ್ವಾಗತ ಜೋರಾಗಿತ್ತು. ನಿಖಿಲ್ ಎಲ್ಲಿದ್ಯಪ್ಪ ಟೋಲ್ಗೆ ಟಾಕ್ ಕೊಟ್ಟ ನಿಖಿಲ್, ನಾನು ಜನರ ಹೃದಯದಲ್ಲಿದ್ದೀನಿ ಅಂತ ಎದುರಾಳಿಗೆ 18ನೇ ತಾರೀಖು ಜನ ಉತ್ತರ ಕೊಡ್ತಾರೆ ಅಂತ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಿಖಿಲ್ ಎಲ್ಲಿದಾನ? ಅದೇ ಅದನ್ನೇ ಹೇಳಕ್ ಹೋಯ್ತಾ ಇದೆ. ನಿಖಿಲ್ ಎಲ್ಲಿದಾನಪ್ಪ ಅಂದ್ರೆ 6.5 ಕೋಟಿ ಜನಗಳ ತಲೆನಲ್ಲಿದ್ದಾನೆ. ಮಂಡ್ಯ ಜಿಲ್ಲೆಯ ಜನತೆ ಹೃದಯದಲ್ಲಿದ್ದಾನೆ. ಬನ್ನಿ, ಇವ್ರಿಗೆ ಪ್ರತಿಕ್ರಿಯೆ 18ನೇ ತಾರೀಕು ಆದ್ಮೇಲೆ ಕೊಡ್ತೀನಿ, ಅಲ್ಲಿವರೆಗೂ ಕಾಯಲಿ. ಮಂಡ್ಯದಲ್ಲಿ ಇಷ್ಟು ದಿನ ಇದ್ದ ಕದನಕ್ಕಿಂತ ಕೊನೆ ದಿನದಲ್ಲಿ ವಾಗ್ದಾಳಿಯ ವಾರ್ ಜೋರಾಗ್ತಿದ್ದು, ಮತದಾನದ ದಿನ ಹತ್ತಿರ ಬರ್ತಿದ್ದಂತೆ ಅಭ್ಯರ್ಥಿಗಳು ಭಾರೀ ರಣತಂತ್ರ ರೂಪಿಸುತ್ತಿದ್ದಾರೆ. ಜನಾರ್ದನ್ ಹೆಬ್ಬಾರ್ ಜೊತೆ ಆನಂದ್, ನ್ಯೂಸ್ 18 ಕನ್ನಡ, ಮಂಡ್ಯ. ಸುಮಲತಾ ಗೌಡ್ತಿಯಲ್ಲಿ ನಾಯ್ಡು ಅಂತಿದ್ದ ದಳಪತಿಗಳು ನಾಯ್ಡುವನ್ನ ಈಗ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಮಂಡ್ಯದ ಪಾಂಡವಪುರದಲ್ಲಿ ಮೈತ್ರಿ ಅಂದ್ರೆ ದೋಸ್ತಿಗಳ ಸಮಾವೇಶ ನಡೀತಾ ಇದೆ. ಇದರಲ್ಲಿ ಚಂದ್ರಬಾಬು ನಾಯ್ಡು ಪಾಲ್ಗೊಂಡಿದ್ದಾರೆ. ದೋಸ್ತಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಪರವಾಗಿ ಮತಬೇಟೆಯನ್ನ ಮೈತ್ರಿ ಸಮಾವೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಮಾಡ್ತಾ ಇದ್ದಾರೆ. ಇನ್ನು ನಿಖಿಲ್ ಪರ ಮತಯಾಚನೆಗೆ ನಾಯ್ಡು ಕರೆಸಿ ಪ್ರಚಾರವನ್ನ ಸಿಎಂ ನಡೆಸ್ತಾ ಇದ್ದಾರೆ. ಸಿಎಂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಕನ್ನಡದಲ್ಲೇ ಭಾಷಣವನ್ನ ಸಿಎಂ ಚಂದ್ರಬಾಬು ನಾಯ್ಡು ಶುರು ಮಾಡಿದ್ರು. ನಿಖಿಲ್ ಪರವಾಗಿ ಮತವನ್ನ యాచిಸಿದ್ರು. చాలా సంతోషంగా ఉంది. ఈరోజు నేను ఇక్కడికి వచ్చి మీ అందరినీ ఎందుకు రేపు రాబోయే ఎన్నికల్లో జేడీఎస్ అభ్యర్థుల్ని అదే మరి కాంగ్రెస్ అభ్యర్థులు గెలిపించాలను మిమ్మల్ని కోరడానికి వచ్చాను. ఈరోజు మంచి వాతావరణం చూస్తున్నా, చాలా ఉత్సాహంగా ఉన్నారు. నాకు ఏ మాత్రం అనుమానం లేదు, రాబోయే ఎన్నికల్లో మోడీ చిత్తుగా ఓడిపోవడం ఖాయం, గుజరాత్కి తిరుగు ప్రయాణం చేయడం ఖాయం. ఈరోజు మీరందరూ ఒకసారి చూస్తే కుమారస్వామి గారు, దేవేగౌడ గారిని ఒక్కసారి మీరు ఆలోచించాల్సిన అవసరం ఉంది. దక్షిణ భారతదేశానికే పెద్ద దిక్కు దేవేగౌడ గారు అని చెప్పి కూడా నేను మీ అందరికీ విజ్ఞప్తి చేస్తున్నా. ఈరోజు మీరు చూస్తే 1995లో ఆ రోజు ఆయన నాయకత్వం కింద పనిచేసే అవకాశం నాకు వచ్చింది. ఆయన యునైటెడ్ ఫ్రంట్ చైర్మన్ గా, నేను కన్వీనర్ గా ఉండి ಅತ ಪ್ರಚಾರದಲ್ಲಿ ದಳಪತಿಗಳ ವಾಗ್ದಾಳಿ ದರ್ಬಾರ್ ಜೋರಾಗಿ ನಡೀತಾ ಇದ್ರೆ, ಗೌಡ್ತಿ ಸ್ವಾಭಿಮಾನದ ಕಣದಲ್ಲಿ ಗೆಲುವಿಗೆ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಅಮ್ಮನ ಬೆನ್ನಿಗೆ ನಿಂತಿರೋ ಜೋಡೆತ್ತುಗಳು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂತೆ ಎದುರಾಳಿಗಳ ಆರೋಪಕ್ಕೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಇದರೊಂದಿಗೆ ದಚ್ಚುಗೆ ದಾಳಿ ಬಿಸಿ ಕೂಡ ತಟ್ಟಿತು. ರಾಜಕಾರಣಕ್ಕೆ, ಮಗನ ರಾಜಕಾರಣಕ್ಕೆ ಒಂದು ನಾಂದಿ ಹಾಡು, ಒಂದು ಫೌಂಡೇಶನ್ ಹಾಕೋಕೆ ನೋಡ್ತಿದ್ದಾರೆ. ಪಕ್ಷ ಅಂತ ನಾನು ಹೇಳಿದ್ದೀನಿ ಸರ್. ಅಲ್ಲಿ ಕಳ್ಳಿ ಕೊಟ್ಟಿದೆ, ಬೂಸ ಇದೆ, ಹಿಂಡಿ ಇದೆ, ನಾಯಿಗಾಕ ಫುಡ್ ಇದೆ. ಮಂಡ್ಯ ಸಮರ ವಾಕ್ ಸಮರದ ರಣಕಣವಾಗಿದೆ. ಏಪ್ರಿಲ್ 18 ಹತ್ತಿರ ಬರ್ತಾ ಇದ್ದ ಹಾಗೆ ಸ್ವಾಭಿಮಾನಿ ಸುಮಲತಾ ಗೆಲುವಿಗೆ ಜೋಡೆತ್ತುಗಳು ಸುಂಟರ ಗಾಳಿಯಂತೆ ಧೂಳೆಬ್ಬಿಸ್ತಾ ಇವೆ. ಶತಾಯ ಗತಾಯ ಅಮ್ಮನನ್ನ ಗೆಲ್ಲಿಸಿ ಸಂಸತ್ಗೆ ಕಳುಹಿಸಲೇಬೇಕು ಅಂತ ಮ್ಯಾರಥಾನ್ ಪ್ರಚಾರವನ್ನ ಮಾಡ್ತಿದ್ದು, ಎದುರಾಳಿಗಳ ಆರೋಪಕ್ಕೆಲ್ಲ ರಣಕಣದಲ್ಲೇ ಉತ್ತರಿಸುತ್ತಿದ್ದಾರೆ. ಮಾತಿಗೆ ಮಾತು, ಏಟಿಗೆ ಎದುರೇಟಿನ ಬಿಸಿ ಜೋರಾಗ್ತಾನೆ ಇದೆ. ಸಿಎಂ ಅಟ್ಯಾಕ್ಗೆ ಸುಮಲತಾ ಕೌಂಟರ್. ಅಂಬಿ ಸಮಾಧಿಯಲ್ಲಿ ಮಗನ ರಾಜಕಾರಣದ ಫೌಂಡೇಶನ್. ಯಾವಾಗ ಸಿಎಂ ಅಂಬರೀಶ್ ಮೃತದೇಹ ತರೋದಕ್ಕೆ ಸುಮಲತಾ ಅವರೇ ಒಪ್ಪಲಿಲ್ಲ ಅಂತ ಹೇಳಿದ್ರೋ,
ಸುನಾಮಿಯಂತೆ ತಿರುಗಿ ಬಿದ್ದ ಸುಮಲತಾ ಸಿಎಂ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದಾರೆ, ಅಂಬಿ ಸಮಾಧಿಯಲ್ಲಿ ಮಗನ ರಾಜಕಾರಣದ ಫೌಂಡೇಶನ್ ಹಾಕ್ತಿದ್ದಾರೆ ಅಂತ ಕಣ್ಣೀರಿನ ರಾಜಕಾರಣಕ್ಕೆ ತಿರುಗೇಟು ಕೊಟ್ರು. ಈ ತರ ಸುಳ್ಳು ಮಾತುಗಳನ್ನ ಆಡೋರ್ಗೆ ಜನ ಉತ್ತರ ಕೊಡ್ತಾರೆ ಬಿಡಿ, ಅದು ತಕ್ಕ ಉತ್ತರ ಕೊಟ್ಟು ಅವರು ಸಿಎಂ ಅನ್ನೋ ಸ್ಥಾನ ಅಥವಾ ಅವರು ಮನುಷ್ಯರು ಅನ್ನೋ ಸ್ಥಾನವನ್ನು ಅನ್ನೋ ವಿಷಯವನ್ನು ಮರೆತು ಮಾತಾಡ್ತಿರೋ ಒಂದು ಮಾತುಗಳಿದು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬ ಸದಸ್ಯರು ಏನಾದರೂ ತೊಂದರೆ, ಒಂದು ಸಣ್ಣ ತೊಂದರೆ ಆದ್ರೂ ಹಾಸ್ಪಿಟ್ಲಲ್ಲಿದ್ದರು ಅಥವಾ ಇಂಥ ಒಂದು ಪರಿಸ್ಥಿತಿಲಿ ಇದ್ದಾಗ ಎಲ್ಲರೂ ಒಂದು ಅವ್ರ ಜೊತೆಯಲ್ಲಿರೋದು ಅದು ಸಹಜ. ಬಹುಶಃ ಈ ವಿಷಯ ಅವ್ರಿಗೆ ಗೊತ್ತಿಲ್ವೇನೋ, ಯಾಕೆಂದರೆ ಅವ್ರು ಯಾವತ್ತೂ ರಾಜಕಾರಣ ಮಾಡಿಕೊಂಡು ಈ ರೀತಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿರ್ತಾರಲ್ಲ. ಕುಟುಂಬ ಸದಸ್ಯರನ್ನು ಕಳ್ಕೊಂಡು ಇರೋ ನೋವು ಅವ್ರಿಗೆ ದೇವ್ರು ಕೊಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ಕೊಟ್ಟರು ಅವ್ರಿಗೆ ಆವಾಗ ಕಣ್ಣೀರು ಬರೋಕ್ಕೆ ಏನು ಉಳಿದಿರಲ್ವೇನೋ ನನ್ನ ಪ್ರಕಾರ. ಅವ್ರ ಪಕ್ಷದ ಕಾರ್ಯಕರ್ತರು ಬೇಕಾದಷ್ಟು ಜನ ನೊಂದಿದ್ದಾರೆ ಅಲ್ಲ. ಇವ್ರ ಮಾತುಗಳಲ್ಲಿ ಯಾರಾದರೂ ಅನ್ಕೋಬೇಕು, ಬರೀ ಯಾರಾದರೂ ಸಾಯೋಕ್ಕೆ ಕಾಯ್ತಾ ಇದ್ದಾರಾ? ಸಮಾಧಿ ಸಾವು ಇದನ್ನ ಅವರು ಒಂದು ಫೌಂಡೇಶನ್ ಮಾಡಿಕೊಂಡು ರಾಜಕಾರಣಕ್ಕೆ, ಮಗನ ರಾಜಕಾರಣಕ್ಕೆ ಒಂದು ನಾಂದಿ ಹಾಡು, ಒಂದು ಫೌಂಡೇಶನ್ ಹಾಕೋಕೆ ನೋಡ್ತಿದ್ದಾರೆ. ಇದು ಎಂತ ಅಸಹ್ಯ ಇದು. ಕೆಆರ್ ನಗರ ಕ್ಷೇತ್ರದಾದ್ಯಂತ ಸುಮಲತಾ ಬಹಿರಂಗ ಪ್ರಚಾರ ಮಾಡಿದ್ರು. ತಮ್ಮ ಕ್ರಮ ಸಂಖ್ಯೆ ಚಿಹ್ನೆ ಜನರಲ್ಲಿ ಅಚ್ಚಳಿಯುವಂತೆ ಇರೋದಕ್ಕೆ ಮಾದರಿ ಇವಿಎಂ ಅನ್ನ ಪ್ರಚಾರದಲ್ಲಿ ತೋರಿಸ್ತಾ ಮತಯಾಚಿಸಿದ್ರು. ಸುಮಲತಾಗೆ ಇಂದು ಜೈ ಜಗದೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಸಿಂಗ್ ಬೆಂಬಲ ನೀಡಿದ್ರು. ಸುಮಲತಾ ಫೇಸ್ಬುಕ್ ಪೇಜ್ ಹ್ಯಾಕ್ ಆಗಿದೆಯಂತೆ. ಸೋಲುವ ಭಯದ ಕುತಂತ್ರದಿಂದ ಎಫ್ಬಿ ಹ್ಯಾಕ್. ಇನ್ನು ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಕಣಕ್ಕೆ ಇಳಿತಾ ಇದ್ದ ಹಾಗೆ ರಾಜಕೀಯ ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಫೇಸ್ಬುಕ್ ಪೇಜ್ ಓಪನ್ ಮಾಡಿದ್ರು. ಆದ್ರೆ ಈಗ ಎಫ್ಬಿ ಪೇಜ್ ಹ್ಯಾಕ್ ಆಗಿದೆಯಂತೆ. ಸೋಲುವ ಭಯದಲ್ಲಿ ಕುತಂತ್ರದಿಂದ ಫೇಸ್ಬುಕ್ ಪೇಜ್ ಹ್ಯಾಕ್ ಮಾಡಿಸಿದ್ದಾರೆ ಅಂತ ಮಂಡ್ಯದ ಹೆಣ್ಣು ಆರೋಪಿಸಿದ್ರು. ಪವರ್ ಕಟ್ಟಿಂದ ಸ್ಟಾರ್ಟ್ ಆಯಿತು, ಕೇಬಲ್ ಕಟ್ಟಿಂದ ಅದು ಕಂಟಿನ್ಯೂ ಆಯಿತು. ಇವಾಗ ನನ್ನ ಅಧಿಕೃತ ಫೇಸ್ಬುಕ್ ಪೇಜ್ನು ಅವರು ಬ್ಲಾಕ್ ಮಾಡಿಸಿದ್ದಾರೆ. ಅವ್ರು ಅಂದ್ಕೊಂಡಿರೋದು ಇದೆಲ್ಲ ಮಾಡೋದ್ರಿಂದ ಜನ ಏನೋ ಮೆಚ್ಕೊಂಡು ಅವ್ರಿಗೆ ವೋಟ್ ಹಾಕ್ತಾರೆ ಅಂದ್ಕೊಂಡಿದ್ದಾರಾ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಜುನನ ಅಟ್ಯಾಕ್ಗೆ ರಾಜಾಹುಲಿ ತಿರುಗೇಟು. ಅವನ್ಯಾರೋ ಯಶ್ ಎಂದ ಸಿಎಂಗೆ ಕಿರಾತಕನ ಕೌಂಟರ್. ಯಾವನೋ ರಾಕ್ ಎಂತನೋ ಯಶ್ ಅಂತೆ, ಯಶ್. ನಾನು ನಿರ್ಮಾಪಕನೇ, ಇಂಥರನ್ನ ಪಿಕ್ಚರ್ ಹಾಕೊಂಡು ತೆಗೆದಿರ ನಾನು. ಮಂಡ್ಯದ ಹಲವು ಕಡೆ ಪ್ರಚಾರ ನಡೆಸ್ತಾ ಇದ್ದ ಯಶ್ ಸಿಎಂ ಆರೋಪಗಳಿಗೆ ತಿರುಗೇಟು ಕೊಟ್ರು. ಪಕ್ಷ ಅಂತ ನಾನು ಹೇಳಿದ್ದೀನಿ. ಅದೇ ಅವ್ರಿಗೆ ಯಾವ ರೀತಿ ಮಾಹಿತಿ ಇದೆ ಅಂತ ಗೊತ್ತಿಲ್ಲ. ಒಬ್ರು ಮಾತಾಡಿದೀನಿ ಅಂತ ತೋರಿಸ್ಬಿಟ್ರೆ ಅವ್ರೇನು ಹೇಳೋದಕ್ಕೆ ಕೇಳ್ತೀನಿ. ಮೊದಲನೇದಾಗಿ ಅವ್ರ ಪಕ್ಷಕ್ಕೆ ಸಾಕಷ್ಟು ಜನ ನನ್ನ ಸ್ನೇಹಿತರು ಅವ್ರ ಪಕ್ಷದಲ್ಲೂ ನಾನು ಕರೆದಿದ್ದಾರೆ. ಲಾಸ್ಟ್ ಟೈಮ್ ಅನೌನ್ಸ್ ಮಾಡಿದ್ದೀನಿ ಅಂತ ಭಾವನೆ ನನಗಿದ್ರೆ ನಾನು ಯಾಕೆ ಹೋಗ್ತಿದ್ದೆ. ಸಿಂಪಲ್ ಆಗಿ ಅರ್ಥ ಮಾಡ್ತಾರೆ. ಯಾರು ಅವರವರು ಹುಟ್ಟಿಸ್ಕೊಂಡು ಏನು ಮಾತಾಡ್ಬಾರ್ದು. ಅಥವಾ ಬಹುಶಃ ಅವರು ಬಹಳ ಬ್ಯುಸಿಯಾಗಿದ್ದಾರೆ. ಈಗ ಮುಖ್ಯಮಂತ್ರಿಯವರು ಅವರಿಗೆ ಅಕ್ಕಪಕ್ಕದವ್ರು ಯಾರೋ ಏನು ತಪ್ಪು ಮಾಹಿತಿ ಕೊಟ್ಟಿರಬೇಕು, ಅದ್ರ ಬಗ್ಗೆ ಕನ್ಫ್ಯೂಷನ್ ಇರಬೇಕು ಅಂತ. ಆಮೇಲೆ ಮುಂದೆ ಬಿಡುವಾಗಿದ್ದಾಗ ಅವರು ನೋಡಿ ಅವ್ರಿಗೆ ಕ್ಲಾರಿಟಿ ಸಿಗುತ್ತೆ. ನಾವಂತೂ ಯಾವುದೇ ಕಾರಣಕ್ಕೂ ಅಂತ ಮಾತಾಡಿಲ್ಲ. ಸುಮ್ಮನೆ ಆಡ್ತಿರೋ ಮಾತಿಗೆ ನಾವು ಒಪ್ಕೊಳ್ಳಲ್ಲ. ಅದು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅವರು ಸಿನಿಮಾದವ್ರು ಆದ್ರಲ್ಲ, ಈಗ ಅವರು ಸಿನಿಮಾದವ್ರು ಆದಮೇಲೆ ಈಗ ನಂಬಲ್ಲ ಅಂದರೆ ಜನ ಯಾರೂ ನಂಬಂಗಿಲ್ಲ. ನಂಬಬೇಕು ಅಂದರೆ ಎಲ್ಲರೂ ನಂಬಬೇಕು. ಅವರು ಅಭ್ಯರ್ಥಿ ಏನು ಸರ್, ನಿರ್ಮಾಪಕರ, ನಟರ? ಸೊ ಏನು ಡಿಫ್ರೆನ್ಸ್ ಇದೆ? ಸುಮಲತಾ ಗೌಡ್ತಿಯಲ್ಲ ನಾಯ್ಡು ಎಂದಿದ್ರು ದಳಪತಿಗಳು. ಆಂಧ್ರ ಸಿಎಂರನ್ನ ಪ್ರಚಾರಕ್ಕೆ ಕರೆಸ್ತಾರೆಂಬ ಮಾತಿಗೆ ಕುಹಕ. ಇನ್ನು ಯಶ್ಗೆ ವಿಷ್ಣುವರ್ಧನ್ ಹುಟ್ಟೂರು ಹಲ್ಲಗೆರೆಯಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿತ್ತು. ಜೆಸಿಬಿ ಮೂಲಕ ಪುಷ್ಪವೃಷ್ಟಿಗೈದು ಅಭಿಮಾನಿಗಳು ಜೈಕಾರ ಹಾಕಿದ್ರು. ಈ ವೇಳೆ ಗ್ರಾಮಸ್ಥರು ನಿಖಿಲ್ ಪ್ರಚಾರಕ್ಕೆ ಜೆಡಿಎಸ್ನವರು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರನ್ನ ಕರೆಸ್ತಾರಂತೆ ಅಂದಾಗ ಯಶ್ ತಮ್ಮದೇ ಶೈಲಿಯಲ್ಲಿ ಡೈಲಾಗ್ ಹೊಡೆದು ಎದುರಾಳಿಗಳ ನಡೆಗೆ ಕುಹಕವಾಡಿದ್ರು. ಇದಕ್ಕಿಂತ ಜೋಕ್ ಇಲ್ಲ. ಹಂಗೇನಾದ್ರೂ ಬಿಟ್ರೆ ನಾನು ಏನು ಅಂತ ಹೇಳೋದು ನಿಮ್ಗಳಿಗೆ ಗೊತ್ತು, ಯೋಚನೆ ಮಾಡ್ತೀನಿ. ಇನ್ನು ಯಶ್ ಪ್ರಚಾರದ ವೇಳೆ ಮೋಳೆ ಗ್ರಾಮದಲ್ಲಿ ರೆಬೆಲ್ ನಾಯಕ ಚಲುವರಾಯಸ್ವಾಮಿ ಬೆಂಬಲಿಗರಾಗಿರೋ ಮಾಜಿ ಶಾಸಕ ಎಚ್ ಬಿ ರಾಮು ಯಶ್ ಜೊತೆ ಕಾಣಿಸಿಕೊಂಡ್ರು. ಸಾರಥಿ ಫಾರ್ಮ್ ಹೌಸ್ ಮೇಲೆ ಚುನಾವಣಾಧಿಕಾರಿಗಳ ದಾಳಿಯಲ್ಲಿ ಹಿಂಡಿ ಬೂಸ ಸಿಕ್ಕಿರಬಹುದೆಂದ ದರ್ಶನ್. ಮದರ್ ಇಂಡಿಯಾ ಬೆನ್ನಿಗೆ ನಿಂತಿರೋ ಸಾರಥಿಗೆ ಚುನಾವಣಾ ಅಧಿಕಾರಿಗಳ ದಾಳ ಬಿಸಿ ತಟ್ಟಿತ್ತು.
ಮೈಸೂರಿನ ಟಿ ನರಸೀಪುರದಲ್ಲಿರೋ ಫಾರ್ಮ್ ಹೌಸ್ ಮೇಲೆ ಚುನಾವಣಾ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲಿಸಿದ್ರು. ಚುನಾವಣಾಧಿಕಾರಿಗಳ ರೇಡ್ ಬಗ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತಮ್ಮದೇ ಸ್ಟೈಲ್ ನಲ್ಲಿ ತಿರುಗೇಟು ಕೊಟ್ರು. ಸರ್ ಅಲ್ಲಿ ಕಳ್ಳಿ ಕೊಟ್ಟಿದೆ, ಬೂಸ ಇದೆ, ಹಿಂಡಿ ಇದೆ, ನಾಯಿಗಾಕ ಫುಡ್ ಇದೆ, ಆಮೇಲೆ ಪಕ್ಷಿಗಳಿಗಾಕ ಫುಡ್ ಇದೆ, ಅದಲ್ದೇನೆ ಹಾಲು ಬೆಳಗ್ಗೆ ಕರೆದಿಟ್ಟಿರ್ತಾರೆ, ಅದು ಸಿಕ್ಕಿರ್ಬೋದು. ಇನ್ನು ದರ್ಶನ್ ಪಾಂಡವಪುರದಾದ್ಯಂತ ಅಬ್ಬರದ ಪ್ರಚಾರ ಮಾಡಿದ್ರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು ಕ್ಷೇತ್ರದಲ್ಲಿ ಅಬ್ಬರಿಸಿದ ದಚ್ಚುಗೆ ಭರ್ಜರಿ ಸ್ವಾಗತ ಸಿಕ್ಕಿತ್ತು. ಸಂದೇಶ್ ನಾಗರಾಜ್ ಹುಟ್ಟೂರು, ಸೀತಾಪುರ, ಅರಳಕುಪ್ಪೆಯಿಂದ ಪ್ರಚಾರ ಆರಂಭಿಸಿದ ದರ್ಶನ್ಗೆ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ಪುತ್ರ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದ್ರು. ಅಪ್ಪಾಜಿಯವರು ಆಕ್ಚುಲಿ ಪ್ರೀತಿ ಕೊಟ್ಟಿದ್ರ, ಪ್ರೋತ್ಸಾಹ ಕೊಟ್ಟಿದ್ರ, ಬೆಂಬಲ ಕೊಟ್ಟಿದ್ರ, ಆಶೀರ್ವಾದ ಮಾಡಿದ್ರ, ನಿಮ್ ಸೇವೆ ಮಾಡೋ ಅವಕಾಶನೂ ಅವ್ರು ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಯಾರು ನಮ್ಕೊಂಡು ಬಂದಿಲ್ಲ. ನಾವೆಲ್ಲ ಬರೀ ಒಂದು ಅಳಿಲ್ತೀವಿ ಅಷ್ಟೇ ಮಾಡಕ್ಕಾಗಲ್ಲ. ಅವ್ರು 40, ಸುಮಲತಾ, ಅಂಬರೀಶ್ ಗಾಡಿ ಹಾಕ್ತೀನಿ, ನಾನು 20 ಹೇಳ್ತೀನಿ, ಕ್ರಮಶಕ್ತಿ 20. ಇನ್ನು ನಾಳೆ ಮಂಡ್ಯದಲ್ಲಿ ಸ್ವಾಭಿಮಾನ ಸಮ್ಮಿಲನ ಹೆಸರಿನಲ್ಲಿ ಸುಮಲತಾ ರ್ಯಾಲಿ ಹಾಗೂ ಬಹಿರಂಗ ಸಭೆ ನಡೆಸಲಿದ್ದಾರೆ. ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳೋ ಕೊನೆಯ ದಿನ ಭಾರೀ ಶಕ್ತಿ ಪ್ರದರ್ಶನಕ್ಕೆ ಸುಮಲತಾ ಬಳಗ ಸಜ್ಜಾಗ್ತಿದೆ. ಕೃಷ್ಣ ಹರ್ಷವರ್ಧನ್ ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಮಂಡ್ಯ. ನೆಟ್ವರ್ಕ್ 18 ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಪ್ರಶ್ನೆಯೊಂದನ್ನ ಕೇಳಲಾಗಿತ್ತು. ಜೆಡಿಎಸ್ ಭದ್ರಕೋಟೆ ಮಂಡ್ಯದಲ್ಲಿ ಸುಮಲತಾ ಗೆಲ್ತಾರಾ ಎಂಬ ಪ್ರಶ್ನೆಗೆ ಹೌದು ಅಂತ 41.31% ಮಂದಿ ಹೇಳಿದ್ರೆ, ಇಲ್ಲ ಅಂತ 58.69% ಮಂದಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ವೇದಿಕೆ ಮೇಲಿಂದಲೇ ಬಿಜೆಪಿ ಮುಖಂಡ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ದಾವಣಗೆರೆಯ ಹೊನ್ನಾಳಿಗೆ ನಾಳೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ಶಾಸಕ ರೇಣುಕಾಚಾರ್ಯ ಸೇರಿದಂತೆ ಹಲವು ಮುಖಂಡರು ವೇದಿಕೆ ಸೇರಿದಂತೆ ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಈ ವೇಳೆ ಪ್ರೇಮಕುಮಾರ ಬಿಜೆಪಿ ಮುಖಂಡ ಕಾಲಿಡೋಕ್ ಹೋಗಿ ವೇದಿಕೆಯಿಂದಲೇ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ತಕ್ಷಣ ಕಾರ್ಯಕರ್ತರು ಪ್ರೇಮಕುಮಾರ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ರು. ಏಪ್ರಿಲ್ 18ರಂದು ಹಾಗೇನೆ 23ರಂದು ರಾಜ್ಯದಲ್ಲಿ ಮತದಾನ ನಡೆಯುತ್ತೆ. ವೋಟಿಂಗ್ ಡೇ ಹತ್ರ ಬರ್ತಾ ಇದ್ದಂತೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಗೆದ್ದು ಸಂಸತ್ನಲ್ಲಿ ಎಂಪಿ ಸೀಟ್ ಮೇಲೆ ಕೂರೋಕೆ ಅಬ್ಬರದ ಕ್ಯಾಂಪೇನ್ ಮಾಡಿ ಮತದಾರರನ್ನ ಸೆಳೀತಾ ಇದ್ದಾರೆ. ರಾಜ್ಯಾದ್ಯಂತ ಮತದಾನದ ದಿನ ಹತ್ತಿರ ಬರ್ತಿದ್ದಂತೆ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಬೆಳಗ್ಗಿನಿಂದಲೇ ಪ್ರಚಾರ ಆರಂಭಿಸಿದ್ರು. ಮಲ್ಪೆ ಬಂದರಿನಲ್ಲಿ ಮೀನುಗಾರರ ಬಳಿ ಮತಯಾಚಿಸಿದ್ರು. ಉಡುಪಿ ಪೇಜಾವರ ಮಠಕ್ಕೆ ಭೇಟಿ ಕೊಟ್ಟು ವಿಶ್ವೇಶ ತೀರ್ಥರ ಆಶೀರ್ವಾದ ಪಡೆದ್ರು. ಚಿಕ್ಕಮಗಳೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪರ ಮತಯಾಚನೆಗೆ ಬಂದಿದ್ದ ದೇವೇಗೌಡರು ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಒಬ್ಬರೇ ಒಬ್ರು ಮೋದಿ ಈ ದೇಶನ ಆಳ್ಲಿಕ್ಕೆ, ನಮ್ಮ ಹೊರಗಡೆಯವರು ನಮ್ಮ ಮೇಲೆ ಯುದ್ಧ ಮಾಡಕ್ ಬಂದಾಗ ಎದ್ದು ನಿಲ್ಲಿಕ್ಕೆ ಮೋದಿ ಒಬ್ಬರಿಗೆ ಅವರೇ ಗಂಡಸ್ತನ ಇದೆ. ಮಾತೆತ್ತಿದ್ರೆ ಎಲ್ಲ ನಾನೇ ಮಾಡಿದ್ವಿ. ಎಷ್ಟು ಲಘುವಾಗಿ ಬಹುಶಃ ಒಂದು ಆ ಪ್ರಧಾನಮಂತ್ರಿ ಸ್ಥಾನದ ಒಂದು ಗೌರವಕ್ಕೆ ತಕ್ಕಂತೆ ಮಾತಾಡೋದಿಲ್ಲ. ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಸಿಟಿ ರವಿ ಹಾಗೂ ಶೋಭಾ ಮನೆ ಮೇಲೇಕೆ ಐಟಿ ದಾಳಿಯಾಗಿಲ್ಲ, ಇವರೆಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ ಅಂತ ಗುಡುಗಿದ್ರು. ಶೋಭಾ ಕರಂದ್ಲಾಜೆ ಮನೆ ಯಾಕೆ ರೈಡ್ ಮಾಡಿಲ್ಲ, ಸಿಟಿ ರವಿ ಮನೆ ಯಾಕೆ ರೈಡ್ ಮಾಡಿಲ್ಲ, ಏನು ಇವರೆಲ್ಲ ಹರಿಶ್ಚಂದ್ರನ ಮೊಮ್ಮಕ್ಕಳ? ತುಮಕೂರಿನಲ್ಲಿ ನಡೆದ ದೇವೇಗೌಡರ ಅಭಿನಂದನಾ ಸಮಾರಂಭದಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಅಬ್ಬರಿಸಿದ್ರು. ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜು ವಿರುದ್ಧ ರಣಹೇಡಿ ಎಂದು ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರವಾಗಿ ಮತ ಸೆಳೆಯಲು ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಶಿವಮೊಗ್ಗ ನಗರಕ್ಕೆ ಆಗಮಿಸಿದ್ರು. ಎನ್ಇಎಸ್ ಮೈದಾನದಲ್ಲಿ ಆಯೋಜಿಸಿದ್ದ ಬಿಜೆಪಿ ಮಹಿಳಾ ಸಮಾವೇಶದಲ್ಲಿ ಪಾಲ್ಗೊಂಡು ಮತ ಬೇಟೆಗಿಳಿದಿದ್ರು. शिवमोगा से राघवन्ना दिल्ली तक एमपी के नाते पहुंचना चाहिए,
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೈತ್ರಿ ಕಟ್ಟಾಳು, ಡಿಕೆ ಸುರೇಶ್ ಬನ್ನೇರುಘಟ್ಟ ಸುತ್ತಮುತ್ತ ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ರೋಡ್ ಶೋ ನಡೆಸಿ ಮತಯಾಚಿಸಿದ್ರು. ಹಾಸನ ಹೊಳೆನರಸೀಪುರದಲ್ಲಿ ಭವಾನಿ ರೇವಣ್ಣ ರೋಡ್ ಶೋ ಮಾಡಿದ್ರು. ಮಗನ ಗೆಲುವಿಗೆ ಮತಯಾಚನೆ ಮಾಡಿದ್ರು. ಅತ್ತ ಹಾಸನದ ಹೊಳೆ ನರಸೀಪುರದಲ್ಲಿ ಪ್ರಜ್ವಲ್ ರೇವಣ್ಣ ಭರ್ಜರಿ ಮತ ಪ್ರಚಾರ ಮಾಡಿದ್ರು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತೆರೆದ ವಾಹನದಲ್ಲಿ ಕ್ಯಾಂಪೇನ್ ಮಾಡಿದ್ರು. ಒಟ್ಟಾರೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ತಮ್ಮ ಬೆರಳ ತುದಿಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಬರೆಯೋ ಮತದಾರರ ಮನದಾಳ ಮಾತ್ರ ಸಸ್ಪೆನ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೆಟ್ವರ್ಕ್ 18 ಅಭಿಯಾನದ ನೇತಾದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳಲಾಗಿತ್ತು. ರಾಘವೇಂದ್ರ ವಿರುದ್ಧ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಗೆಲ್ತಾರಾ ಅನ್ನೋ ಪ್ರಶ್ನೆಗೆ ಹೌದು ಅಂತ 40.86% ಮಂದಿ ಹೇಳಿದ್ರೆ, ಇಲ್ಲ ಅಂತ 59.14% ಮಂದಿ ಹೇಳಿದ್ದಾರೆ. ಇದು ಇವತ್ತಿನ ಕನ್ನಡ ನಾಡೆ. ಇದೀಗ ಸಿಡಿದೆದ್ದ ಸಿದ್ದರಾಮಯ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.